ನನ್ನ ಆಡಿಯೋ ಕೇಳುತ್ತಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಅಧ್ಯಾಯ 7. ಮನೆಗೆ ಬಂದವರೇ ವೀರಭದ್ರೇಗೌಡರು ಮಂಜೇಶನನ್ನು ಹುಡುಕಿಕೊಂಡು ಹೊರಟರು. ಮನೆಯಲ್ಲಿ 5 ನಿಮಿಷವೂ ಇರೋದಿಲ್ಲ. ಬರೀ ತೋಟ, ಗದ್ದೆ, ಹೊಲ ಅಂತ ತಿರುಗೋದೇ ಆಗೋಯಿತು. ಬೈದುಕೊಳ್ಳುತ್ತಾ ತೋಟದ ಬಳಿ ಬಂದರು. ಮಗ ಹಾಳುಗಳ ಮಧ್ಯೆ ನಿಂತು ಕೆಲಸ ಮಾಡುತ್ತಾ ಅವರನ್ನು ಮಾತನಾಡಿಸುತ್ತಾ ಬಿಸಿಲೆನ್ನದೇ ಕೆಲಸ ಮಾಡೋದು ನೋಡಿ ತುಂಬ ಖುಷಿಪಟ್ಟರು. ಮಗ ನಮ್ಮ ಹೆಸರು ಉಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದುಕೊಂಡರು. ದೂರದಿಂದಲೇ ನೋಡಿದ ಮಂಜೇಶ್ ಕೈಕಾಲು ತೊಳೆದುಕೊಂಡು ಅವರಿದ್ದಲ್ಲಿಗೆ ಬಂದ. ಅಪ್ಪಯ್ಯ, ಬಿಸಿಲು, ನೀವ್ಯಾಕೆ ಬರೋಕ್ಕೋದ್ರಿ? ಬಾರೋ, ನಿನ್ನ ಹತ್ರ ಮಾತಾಡಬೇಕು. ಅಲ್ಲ ಅಪ್ಪಯ್ಯ, ಯಾರ ಕೈಯಲ್ಲಾದರೂ ಹೇಳಿ ಕಳಿಸಿದರೆ ನಾನೇ ಬರ್ತಿದ್ದೆ. ಬಿಸಿಲಲ್ಲಿ ಯಾಕೆ ಬರೋಕ್ಕೆ ಹೋದ್ರಿ? ಪರವಾಗಿಲ್ಲ ಬಿಡು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಬಾ ಕುತ್ಕೋ. ನಿನಗೆ ತಾವರೆಕೆರೆಯಲ್ಲಿ ಒಂದು ಹುಡುಗಿ ನೋಡ್ಕೊಂಡು ಬಂದೀವ್ನಿ. ಹುಡುಗಿ ತುಂಬ ಚೆಂದಗವಳೆ. ನೀನು ಒಂದಪ್ಪ ಹೋಗಿ ನೋಡ್ಕೊಂಡು ಬಾ. ಇಲ್ಲ ಅಪ್ಪಯ್ಯ, ನಾನೇನು ನೋಡೋದು ಬೇಡ, ನೀವು ನೋಡಿದ್ದೀರಲ್ಲ ಬಿಡಿ, ಮತ್ತಿನ್ನೇನು ಎಂದ. ನೋಡು ಮಂಜೇಶ, ನಾವು ನೋಡಿದ್ದೇನೋ ನಿಜ, ಹುಡುಗಿ ಚೆಂದಗವಳೆ. ನೀನೊಂದ್ಸರಿ ನೋಡು. ನಾಳೆ ಬಾಳ್ವೆ ಮಾಡಬೇಕಾಗಿರೋದು ನೀನೇ ಅಲ್ವಾ? ನಾಳೆ ಹೋಗ್ಬಾ. ಆಯಿತು ಅಪ್ಪಯ್ಯ, ಹೋಗಿ ಬರ್ತೀನಿ. ಅಪ್ಪನ ಮಾತಿಗೆ ಎದುರಾಡುವ ಮಾತೇ ಇಲ್ಲ. ಭಯ, ಭಕ್ತಿ, ಗೌರವ ಹಾಗೆ ತುಂಬ ನಂಬಿಕೆ ಹಾಗೂ ಪ್ರೀತಿ ಇತ್ತು. ಮಂಜೇಶ್ ಹೋಗಿ ಹುಡುಗಿ ನೋಡಿ ಒಪ್ಪಿಕೊಂಡ ಮೇಲೆ ಒಂದಷ್ಟು ಜನ ನೆಂಟರು ಹೋಗಿ ಬಂದ ಮೇಲೆ ಹೂ ಮುಡಿಸೋ ಶಾಸ್ತ್ರ ದಿನಾಂಕ ಗೊತ್ತು ಮಾಡಿದರು. ಗೌಡ್ರು ಮಗನ ಮದುವೆ ಅಂದಮೇಲೆ ಕೇಳಬೇಕೇ, ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಇದೇ ರೀತಿ ತಾವರೆಕೆರೆಯಲ್ಲಿಯೂ ಕೃಷ್ಣೇಗೌಡರು ಬೀದಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಸಿ ಬೀದಿ ಉದ್ದಕ್ಕೂ ಚಪ್ಪರ ಹಾಕಿಸಿ ಅದ್ಧೂರಿಯಾಗಿಯೇ ಮದುವೆ ಮಾಡಿಕೊಟ್ಟರು. ಬಂದವರಿಗೆಲ್ಲ ಊಟ ತಾಂಬೂಲ ಕೊಟ್ಟು ಯಾವ ಶಾಸ್ತ್ರವೂ ಮರೆಯದಂತೆ ಮದುವೆ ಮಾಡಿದ್ದು ನೋಡಿ ವೀರಭದ್ರೇಗೌಡರು ಹಾಗೂ ಶಿವಪುರದ ಜನ ಬಾಯಿ ತುಂಬ ಹೊಗಳಿದರು. 2 ದಿನಕ್ಕೆ ಬೀಗರ ಊಟವನ್ನು ಶಿವಪುರದಲ್ಲಿ ಅದ್ಧೂರಿಯಾಗಿ ಮಾಡಿಕೊಟ್ಟರು. ಸುಮತಿಯನ್ನು ಸಂತೋಷದಿಂದ ಮನೆ ತುಂಬಿಸಿಕೊಂಡರು. ಮದುವೆ ಹೆಣ್ಣಿನ ಕಳೆಯಿಂದಾಗಿ ಸುಮತಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು. ಕೆನ್ನೆಗೆ ಅರಿಶಿನ, ಮುಡಿ ತುಂಬ ಹೂವು, ಎಣ್ಣಿಗೆ ಹಚ್ಚಿದ ಕುಂಕುಮ, ಹಣೆಗೆ ಹಚ್ಚಿದ ಕುಂಕುಮ, ಮುತ್ತೈದರು ಶಾಸ್ತ್ರ ಮಾಡಿ ಹಚ್ಚಿದ ಅರಿಶಿನ ಕುಂಕುಮ ಹೂಗಳಿಂದ ಸಾಕ್ಷಾತ್ ಲಕ್ಷ್ಮಿಯಂತೆ ಕಾಣಿಸುತ್ತಿದ್ದಳು. ರಾಜೇಶ್ವರಿಯವರಿಗೆ ಗೌಡರಿಗೆ ಸೊಸೆಯನ್ನು ಎಷ್ಟು ನೋಡಿದರೂ ಸಾಲದು. ಒಳ್ಳೆ ಹೆಣ್ಣು ಮಗಳು ನಮ್ಮ ಸೊಸೆಯಾಗಿ ಬಂದಳು ಎಂದು ಸಂತೋಷಪಟ್ಟಿಕೊಂಡರು. ಊರಿನವರೆಲ್ಲ ಹೆಣ್ಣು ಗಂಡನ್ನು ನೋಡಿ ಜೋಡಿ ತುಂಬ ಚೆನ್ನಾಗಿದೆ, ಈಡು ಜೋಡು, ಹೇಳಿ ಮಾಡಿಸ್ದಂಗೈತೆ, ಎಲ್ಲರೂ ಹೊಗಳುವವರೇ. ಮಂಜೇಶನಿಗೆ ತುಂಬ ಸಂತೋಷವಾಗಿತ್ತು. ಹೆಂಡತಿ ಚೆನ್ನಾಗಿದ್ದಾಳೆ ಅಂದರೆ ಯಾರಿಗೆ ಖುಷಿಯಾಗಲ್ಲ? ಮನಸ್ಸಿನಲ್ಲೇ ಅಂದುಕೊಂಡ. ಏನೋ ಅಪ್ಪಯ್ಯ, ನೀವು ಅವ್ವ ಎಲ್ಲರೂ ಒಪ್ಪಿಕೊಂಡು ಸೊಸೆ ಮಾಡಿಕೊಂಡಿದ್ದಾಯಿತು. ನಾನು ಒಪ್ಕೊಂಡೆ. ಆದರೆ ಮುಂದೆ ಸ್ವಭಾವದಲ್ಲಿ ಹುಡುಗಿ ಹೇಗೋ ಏನೋ, ನನ್ನ ಅಪ್ಪ ಅವ್ವಯ್ಯನನ್ನು ಹೊಂದಿಕೊಂಡು ಹೋದರೆ ಸಾಕು. ನಮ್ಮ ಮನೆತನಕ್ಕೆ ಒಳ್ಳೆಯ ಹೆಸರು ಬರುವಂತೆ ನಡೆದುಕೊಂಡರೆ ಸಾಕು. ಪರಮೇಶ್ವರ ನೀನೇ ಕಾಪಾಡಬೇಕು ಅಂತ ದೇವರಲ್ಲಿ ಬೇಡಿಕೊಂಡ. ದಿನಕ್ರಮೇಣ ಸುಮತಿ ಅತ್ತೆ ಮಾವನವರಿಗೆ ಹೊಂದಿಕೊಂಡಳು. ಬೆಳಗ್ಗೆ ಎದ್ದು ಸಾರಿಸಿ ರಂಗೋಲಿ ಹಾಕುವುದು, ದೇವರ ಪೂಜೆ ಮಾಡುವುದು, ಎಲ್ಲರಿಗೂ ಕಾಫಿ ಮಾಡಿಕೊಡುವುದು, ಅತ್ತೆ ಕೇಳಿದ ತಿಂಡಿ ಮಾಡಿ ಅಡಿಗೆ ಮಾಡುವುದು ಎಲ್ಲವನ್ನೂ ಕಲಿತುಕೊಂಡಿದ್ದರಿಂದ ಲೀಲಾಜಾಲವಾಗಿ ಎಲ್ಲವನ್ನೂ ಫಟಾಫಟ್ಟಂತ ಮಾಡಿ ಮುಗಿಸಿಬಿಡುತ್ತಿದ್ದಳು. ಗಂಡನ ಪ್ರೀತಿ ಮಡದಿಯಾಗಿ ಅತ್ತೆ ಮಾವಂದರಿಗೆ ಒಳ್ಳೆ ಸೊಸೆ ಎನಿಸಿಕೊಂಡಳು. ಊರಿನವರಿಗೆಲ್ಲ ಅಚ್ಚುಮೆಚ್ಚು. ನಮ್ಮ ಮಂಜೇಶ್ ಗೌಡರು ಹೆಂಡತಿ ನೋಡಿ ಕಲಿಬೇಕು, ಎಷ್ಟು ಒಳ್ಳೆ ಹೆಣ್ಣು ಮಗಳು, ಬಾಯಿ ತುಂಬ ಹೊಗಳುವವರೇ. ಹೀಗೆ ಶುರುವಾಯಿತು ಮಂಜೇಶ್ ಗೌಡರ ಸಂಸಾರ. ವರ್ಷ ಹೊರಳುತ್ತಿದ್ದಂತೆ ಸುಮತಿ ಗರ್ಭಿಣಿಯಾದಳು. ಅತ್ತೆ ಮಾವ ಸಂತೋಷಕ್ಕೆ ಪಾರವೇ ಇಲ್ಲ. ನಮಗಂತೂ ಮಕ್ಕಳಾಗಿದ್ದು ನಿಧಾನವಾಯಿತು ಸತ್ಯ. ವರ್ಷ ತುಂಬೋದ್ರಲ್ಲಿ ಸೊಸೆ ಗರ್ಭಿಣಿಯಾದಳಲ್ಲ ಅನ್ನೋದೇ ಸಂತೋಷ. ಹೀಗೆ 7 ತಿಂಗಳು ತುಂಬುತ್ತಿದ್ದಂತೆ ಶಾಸ್ತ್ರದ ಪ್ರಕಾರ ಸೀಮಂತದ ಕಾರ್ಯ ಮಾಡಿ ತವರು ಮನೆಗೆ ಕಳುಹಿಸಿಕೊಡುತ್ತಾರೆ. ಮಂಜೇಶ್ ಹೆಂಡತಿಯನ್ನು ಕ್ಷಣವೂ ಬಿಟ್ಟಿರಲಾರದೆ ಒದ್ದಾಡುತ್ತಿದ್ದ. ಗಂಡ ಹೆಂಡತಿಯರ ದಾಂಪತ್ಯ ಅನ್ಯೋನ್ಯತೆಯಿಂದ ಕೂಡಿತ್ತು. 9 ತಿಂಗಳು ತುಂಬುತ್ತಿದ್ದಂತೆ ಗಂಡು ಮಗುವಿಗೆ ಜನ್ಮವಿತ್ತಳು ಸುಮತಿ. ಕೃಷ್ಣೇಗೌಡರ ದಂಪತಿಗಳಿಗೆ ಮಗಳು ಕೊಟ್ಟ ಮನೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಳು ಎಂಬ ಸಂತೋಷ ಒಂದು ಕಡೆಯಾದರೆ,
ಅಜ್ಜಿ ತಾತ ಆಗಿರುವ ಸಂತೋಷ ಒಂದು ಕಡೆ. ಮಗುವನ್ನು ನೋಡಲು ಕೂಡಲೇ ಹೊರಟು ಬಂದಿದ್ದರು ಮಂಜೇಶ್ ಗೌಡರಿಗಂತೂ ಎಷ್ಟು ಹೊತ್ತಿಗೆ ಮಗುವನ್ನು ನೋಡುತ್ತೇನೋ ಅನಿಸಿಬಿಟ್ಟಿತ್ತು. ಮನೆಯಲ್ಲಿ ಎಲ್ಲರಿಗೂ ಸಡಗರವೋ ಸಡಗರ. ಒಳಗೆ ಬಂದ ರಾಜೇಶ್ವರಿ ಮೊಮ್ಮಗನನ್ನು ಎತ್ತಿಕೊಂಡು ಮುದ್ದಾಡಿದ್ದೇ ಮುದ್ದಾಡಿತ್ತು. ಗೌಡರು ಮಗುವನ್ನು ಎತ್ತಿಕೊಂಡು ಮುದ್ದು ಮುದ್ದು ಆಗಿರುವ ಮಗುವನ್ನು ನೋಡಿ ಎಲ್ಲ ಮಂಜೇಶನ್ ಥರವೇ ಇದ್ದಾನೆ, ಇಲ್ಲ ಅವರ ತಾತನ ಹಾಗೆ, ಎಲ್ಲ ಸುಮ್ಮನಿರಿ, ಯಾರಿಗೂ ಏನು ಗೊತ್ತಾಗೋದೇ ಇಲ್ಲ, ಇವನೆಲ್ಲ ನನ್ನ ಹಾಗೆ ಇರೋದು. ರಾಜೇಶ್ವರಿ ಹೇಳಿದ ಕೂಡ ಎಲ್ಲರೂ ಗೊಳ್ಳನೆ ನಕ್ಕರು. ತಗೊಳ್ಳಿ ಮಾರಯ್ಯ, ನನ್ನ ಮಗನನ್ನು ನನ್ನ ಕೈಗೆ ಕೊಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಬೇಡ, ತಗೋ. ಮಗನ ಕೈಗೆ ಕೊಟ್ಟರು. ಮಗನನ್ನು ಪ್ರೀತಿಯಿಂದ ಮುದ್ದಾಡಿ ಸಂತೋಷಪಟ್ಟನು. ಮಂಜೇಶ ಹೆಂಡತಿಯ ಪಕ್ಕ ಕುಳಿತು ಅವಳ ಕೈ ಹಿಡಿದು ಮೆಲ್ಲನೆ ಹದುಮಿ ಹೇಳಿದನು, ನನ್ನ ಮನೆ ಮಾತ್ರವಲ್ಲ, ಎಲ್ಲರ ಮನವನ್ನು ಬೆಳಕು ಮಾಡಿದೆ. ದೇವತೆಯಂತೆ ನೀನು ನನಗೆ ತೋರುತ್ತಿದ್ದೀಯ. ಸುಮ್ಮನಿರಿ, ಏನೇನೋ ಹೇಳಬೇಡಿ, ಬರೀ ನನ್ನ ಹೊಗಳೋದೇ ಆಯಿತು. ಹೀಗೆ ವರ್ಷಗಳು ಕಳೆದಂತೆ 3 ಗಂಡು ಮಕ್ಕಳು, 1 ಹೆಣ್ಣು, 4 ಮಕ್ಕಳ ತಾಯಿಯಾಗಿದ್ದಳು ಸುಮತಿ. ತುಂಬು ಕುಟುಂಬದಲ್ಲಿ ಬೆಳೆದು ಬಂದ ವೀರಭದ್ರಗೌಡರಿಗೆ ಮನೆಯಲ್ಲಿ ಮೊಮ್ಮಕ್ಕಳನ್ನು ನೋಡಿ ಹಾಗೂ ಮನೆ ತುಂಬ ಮೊಮ್ಮಕ್ಕಳ ತುಂಟಾಟ, ಮುದ್ದಾದ ಮಾತುಗಳನ್ನು ಕೇಳುತ್ತಾ ಸಂತೋಷ ಪಡುತ್ತಿದ್ದರು. ಹೊತ್ತು ಹೋಗುವುದೇ ತಿಳಿಯುತ್ತಿರಲಿಲ್ಲ. ಪಂಚಾಯಿತಿಗೆ ಹೋದರೆ ಸಾಕು, ಬೇಗ ಹೋಗಿ ಬೇಗ ವಾಪಸ್ ಮನೆಗೆ ಬಂದು ಬಿಡುತ್ತಿದ್ದರು. ಸ್ನೇಹಿತರ ಜೊತೆಯೂ ಕೂರುತ್ತಿರಲಿಲ್ಲ. ಒಟ್ಟಾರೆ ವೀರಭದ್ರಯ್ಯನವರ ಸಂಸಾರ ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಕೊನೆಯ ಮಗಳು ಹೆಣ್ಣು ಮಗುವಾದ್ದರಿಂದ ಎಲ್ಲರಿಗೂ ಮುದ್ದಿನ ಮಗುವಾಗಿದ್ದಳು ನೀರಜ. ತಾತ ಅಜ್ಜಿಯರಿಗಂತೂ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಹುಟ್ಟಿದ್ದಾಳೆ ಎನ್ನುವಷ್ಟು ಸಂಭ್ರಮ. ಸುಮತಿಗಂತೂ ಕೈ ಬಿಡುವಿಲ್ಲದಷ್ಟು ಕೆಲಸ. ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸುವುದು, ಪೂಜೆ ಪುನಸ್ಕಾರ, ಅಡುಗೆ ಮಾಡುವುದು, ಅತ್ತೆ ಮಾವಂದಿರ ಯೋಗಕ್ಷೇಮ, ಹೀಗೆ ಬಿಡುವಿಲ್ಲದ ಕೆಲಸ. ಎಲ್ಲ ಕೆಲಸದಲ್ಲಿಯೂ ತಾಳ್ಮೆ, ಜೊತೆಗೆ ಶಿಸ್ತು, ಹಿರಿಯರಲ್ಲಿ ಗೌರವ. ಹೆಣ್ಣು ಸಂಸಾರದ ಕಣ್ಣು ಎಂಬಂತೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದರು. ವಿಜಯ್, ಜಯರಾಜ್, ವಿನಯ್ ಎಲ್ಲರೂ ಒಟ್ಟಿಗೆ ಸ್ಕೂಲಿಗೆ ಹೋಗಿ ಒಟ್ಟಿಗೆ ಬರುತ್ತಿದ್ದರು. ಪ್ರೈಮರಿ ಮುಗಿಸಿ ವಿಜಯ್ ಕುಮಾರ್ ಪ್ರೌಢಶಾಲೆಗೆ ಕಾಲಿಟ್ಟಿದ್ದನು. ಜಯರಾಜ್ ಪ್ರೈಮರಿಯಲ್ಲಿ ಓದುತ್ತಿದ್ದ. ವಿನಯ್ ಅದೇ ತಾನೇ ಶಾಲೆಗೆ ಸೇರಿಸಿದ್ದರು. ಇನ್ನು ನೀರಜ ಪುಟ್ಟ ಮಗು, ಕಾಲಲ್ಲಿ ಕಟ್ಟಿರುವ ಗೆಜ್ಜೆ ಶಬ್ದ ಮಾಡುತ್ತಾ ಅಂಬೆ ಕಾಲಿಡುತ್ತಿದ್ದ ಪುಟ್ಟ ಪೋರಿ. ಅಜ್ಜಿ ತಾತರನ್ನು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ. ಕುಸುಮರಿ ಮಾಡೋದು, ಸ್ನಾನ ಮಾಡಿಸೋದು, ಬಟ್ಟೆ ಹಾಕುವುದು, ಎಲ್ಲದರಿಂದ ಹಿಡಿದು ಊರೆಲ್ಲ ತಾತನೇ ತಿರುಗಿಸುವವರೆಗೂ ತಾತನೇ ಆಗಬೇಕು. ತಂದೆಗೆ ವಯಸ್ಸಾಗುತ್ತಿದ್ದಂತೆ ಎಲ್ಲ ಜವಾಬ್ದಾರಿಗಳು ಮಂಜೇಶ್ ಗೌಡರ ಹೆಗಲಿಗೆ ಬಿದ್ದವು. ಯಜಮಾನಿಕೆ ಮಾಡೋದು, ಪಂಚಾಯಿತಿಗಳಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು, ಜಮೀನುಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕೆಲಸಗಾರರ ಮೇಲೆ ನಿಗಾ ಇಡೋದು, ಎಲ್ಲ ಜವಾಬ್ದಾರಿಗಳನ್ನು ಮಂಜೇಶ್ ಗೌಡರು ನಿಭಾಯಿಸುತ್ತಿದ್ದರು. ಪಂಚಾಯಿತಿ ಮಾಡಿ ತೀರ್ಪು ಕೊಡುವ ವೇಳೆಗೆ ಏನಾದರೂ ಸಮಸ್ಯೆ ಬಂದರೆ ತಂದೆಯ ಸಲಹೆ ಪಡೆಯುತ್ತಿದ್ದರು. ರಾಜೇಶ್ವರಿಯವರು ಮಂಡಿ ನೋವು ಬಂದು ಒದ್ದಾಡುತ್ತಿದ್ದರು. ಊರಿನ ಪಂಡಿತರೊಬ್ಬರು ಬಂದು ತೈಲ ತಂದುಕೊಟ್ಟರು. ಯಾವುದೇ ಇಂಗ್ಲಿಷ್ ಔಷಧಿಗಳು ಒಗ್ಗದ ಕಾರಣ ಆಯುರ್ವೇದ ಔಷಧಿಯನ್ನು ಬಳಸುತ್ತಿದ್ದರು. ಕಾಲಕ್ರಮೇಣ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ಕೆಲವು ವರ್ಷಗಳ ನಂತರ ಅಜ್ಜಿ ತೀರಿ ಹೋಗುತ್ತಾರೆ. ಗೌಡರ ಆಗುಗಳನ್ನು ನೋಡಿಕೊಳ್ಳುತ್ತಿದ್ದ ಹೆಂಡತಿ ಕಾಲವಾದ ನಂತರ ತೀರ ಅನ್ಯಮಸ್ಕರಾಗಿ ಕುಳಿತು ಬಿಡುತ್ತಿದ್ದರು. ತಂದೆ ಮನಸ್ಸು ಮಂಜೇಶ್ಗೆ ಅರ್ಥವಾಗುತ್ತಿತ್ತು. ಆದರೆ ತಾಯಿಯನ್ನು ಕಳೆದುಕೊಂಡ ಮಂಜೇಶ್ ಕೂಡ ಮಂಕಾಗಿದ್ದರು. ಅಪ್ಪಯ್ಯ, ಏನೂ ಯೋಚಿಸುತ್ತಿದ್ದೀರಾ? ಗೌಡರಿಗೆ ಕೇಳಿಸಲೇ ಇಲ್ಲ. ಮತ್ತೊಮ್ಮೆ ಅಪ್ಪಯ್ಯ, ಓ ನೀನಾ, ಬಾ ಕೂತ್ಕೋ. ಅಲ್ಲ ಅಪ್ಪಯ್ಯ, ನೀವು ಹೀಗೆ ಮಂಕಾಗಿ ಕೂತ್ಕೊಂಡು ಬಿಟ್ಟರೆ ನಾವೇನು ಮಾಡಬೇಕು ಹೇಳು? ನನಗೆ ನನ್ನ ಮಕ್ಕಳಿಗೆ ನೀವೇ ಧೈರ್ಯ ಹೇಳಬೇಕು. ಅಂಥದ್ರಲ್ಲಿ ನೀವೇ ಹೀಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಗತಿಯೇನು ಅಪ್ಪಯ್ಯ? ಅವ್ವನ ಹಿಂದೆ ನಾವು ಯಾವತ್ತಾದರೂ ಹೋಗೋದೇ ತಾನೇ? ಏನೂ ಮಾತನಾಡದೆ ಸುಮ್ಮನೆ ಸೂರು ನೋಡುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಸ್ಕೂಲಿಂದ ಬಂದ ಮೊಮ್ಮಕ್ಕಳು ತಾತ ತಾತ ಕಿರುಚಿಕೊಂಡೇ ಓಡಿ ಬಂದು ಒಬ್ಬರ ಮೇಲೆ ಒಬ್ಬರು ಬಂದು ತಬ್ಬಿಕೊಂಡರು. ವಾಸ್ತವಕ್ಕೆ ಬಂದ ಗೌಡರು ಏನೂ ಆಗಲೇ ಇಲ್ಲ ಎಂಬಂತೆ ಸಂತೋಷ ಪಡುತ್ತಾ ಮೊಮ್ಮಕ್ಕಳ ಜೊತೆ ಒಂದಾಗಿ ಬಿಟ್ಟರು. ಇದನ್ನು ನೋಡುತ್ತಿದ್ದ ಮಂಜೇಶ್ಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ರೀ ಬನ್ನಿ, ಎಲ್ಲಿ ಹೋಗಿದ್ರಿ? ಇಲ್ಲೇ ಅಪ್ಪಯ್ಯ.
ಬಳಿ ಮಾತಾಡ್ತಾ ಇದ್ದೆ. ಅಪ್ಪನ ಬಗ್ಗೆ ಯೋಚಿಸುತ್ತಾ ಉತ್ತರಿಸಿದರು. ನೋಡಿ, ನಾನು ಹೇಳೋಕ್ಕೆ ಅಂತಲೇ ಬಂದೆ. ಇತ್ತೀಚೆಗೆ ಮಾವಯ್ಯ ತುಂಬ ಮಂಕಾಗಿದ್ದಾರೆ. ಅತ್ತೆ ಹೋಗಿದ್ದು. ಅವರಿಗೆ ಯಾವುದರ ಮೇಲೂ ಗಮನವಿಲ್ಲ. ಊಟ ತಿಂಡಿಯಲ್ಲಿ ಆಸಕ್ತಿ ಇಲ್ಲ. ಮಾವಯ್ಯನ ಬಳಿ ಮಾತಾಡಬೇಕಿತ್ತು. ಮಾತಾಡಿದೆ ಸುಮತಿ. ಏನು ಮಾಡೋದು, ತುಂಬ ವರ್ಷಗಳ ಒಡನಾಟ. ಅವರ ದಾಂಪತ್ಯ ಜೀವನ ಎಲ್ಲ ನಿನಗೆ ಗೊತ್ತಿರೋದೆ. ಒಬ್ಬರನ್ನೊಬ್ಬರು ಬಿಟ್ಟಿರೋದೇ ತುಂಬ ಕಷ್ಟ ಇದೆ. ನೋಡುವ, ಎಲ್ಲ ದೇವರ ಇಚ್ಛೆ. ನೋಡು, ನೀನು ಹಾಗಾಗಿ ನೀರಜನ ಅಪ್ಪಯ್ಯನ ಬಳಿ ಬಿಡು. ಅವಳನ್ನು ನೋಡಿ ಆದರೂ ಸ್ವಲ್ಪ ಸಮಾಧಾನದಿಂದ ಇರಲಿ. ಗಂಡ ಹೊರಗೆ ಹೊರಟಿದ್ದನ್ನು ನೋಡುತ್ತಾ ಕುಳಿತ ಸುಮತಿ ನಿಟ್ಟುಸಿರು ಬಿಟ್ಟರು. ವರ್ಷಗಳ ನಂತರ ವೀರಭದ್ರೇಗೌಡರು ಹೆಂಡತಿಯ ನೆನಪಿನಲ್ಲಿ ಕಾಲ ಕಳೆಯುತ್ತಾ ಕಾಯಿಲೆ ಬಂದು ತೀರಿಕೊಳ್ಳುತ್ತಾರೆ. ನಂತರ ತಂದೆ ಕಾರ್ಯಗಳನ್ನೆಲ್ಲ ಮುಗಿಸಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುತ್ತಿರುತ್ತಾರೆ. ಮಕ್ಕಳು ವಿದ್ಯಾಭ್ಯಾಸ ಮುಗಿಸುತ್ತಿದ್ದಂತೆ ಬೆಳೆದು ದೊಡ್ಡವರಾಗುತ್ತಾರೆ. ಮೊದಲನೇ ಮಗ ವಿಜಯ್ ಪದವಿ ಮುಗಿಸಿ ಎಂಜಿನಿಯರಿಂಗ್ಗೆ ಸೇರಿಕೊಳ್ಳುತ್ತಾನೆ. ಎರಡನೇ ಮಗ ಜಯರಾಜ್ BCom ಫೈನಲ್ ಇಯರ್. ವಿನಯ್ PUC ಕೊನೆಯ ವರ್ಷ. ನೀರಜ ಹೈಸ್ಕೂಲ್ನಲ್ಲಿ ಓದುತ್ತಿರುತ್ತಾರೆ. ಮಂಜೇಶ್ ಗೌಡರಿಗೆ ಬಿಡುವಿಲ್ಲದ ಕೆಲಸ. ತೋಟ, ಗದ್ದೆ, ಹೊಲ, ಮನೆ, ಮಕ್ಕಳ ಜವಾಬ್ದಾರಿ. ಸುಮತಿಗೆ ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರವರ ಕೆಲಸ ಅವರೇ ಮಾಡಿಕೊಂಡರೂ ಸಹ ಮಕ್ಕಳಿಗೆ ಊಟ ತಿಂಡಿ, ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳುವುದೇ ದೊಡ್ಡ ಕೆಲಸವಾಗಿತ್ತು. ಅದೇ ತಾನೇ ಸ್ಕೂಲ್ನಿಂದ ಬಂದ ನೀರಜ ಕೂಗುತ್ತಲೇ, ಅಮ್ಮ ಕಾಫಿ ಕೊಡು, ತಲೆ ನೋಯ್ತಿದೆ. ಮಗಳ ಕೂಗು ಕೇಳುತ್ತಲೇ ಹೊರಬಂದರು. ಏನು, ಬಿಸಿಲಲ್ಲಿ ಬಂದೆಯಾ? ಹೋಗು, ಮುಖ ತೊಳೆದು ಬಾ, ಆಮೇಲೆ ಕಾಫಿ ಕುಡಿಯುವಂತೆ. ಕಾಫಿಗೆ ಇಟ್ಟು ಯೋಚಿಸುತ್ತಾ ನಿಂತರು. ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾದರು. ಎಲ್ಲರೂ ಒಂದೊಂದು ತಡ ಮುಟ್ಟಿದರೆ ಸಾಕು. ಅಮ್ಮ, ಹಾಲು ಉಕ್ಕಿ ಸುರಿತಿದೆ. ಕೂಡಲೇ ಸ್ಟವ್ ಆಫ್ ಮಾಡಿದಳು. ಅಯ್ಯೋ, ಏನೋ ಯೋಚಿಸ್ತಿದ್ದೆ. ಲೋಟಕ್ಕೆ ಕಾಫಿ ಪುಡಿ, ಸಕ್ಕರೆ ಹಾಕಿ ಹದವಾಗಿ ಕಾಫಿ ಮಾಡಿಕೊಟ್ಟರು. ನಾನು ಬಂದೆ, ನನಗೆ ಕಾಫಿ. ವಿನಯ್ ಅಮ್ಮನನ್ನು ಹಿಂದಿನಿಂದ ಬಂದು ಅಪ್ಪಿಕೊಂಡ. ಬಿಡೋ, ನಾನು ಬಿದ್ದೆ ಹೋಗ್ತೀನಿ ಅಷ್ಟೇ. ಬಿಡಿಸಿಕೊಂಡು ಅವನಿಗೂ ಕಾಫಿ ಕುಡಿಯಲು ಕೊಟ್ಟರು. ಕೊನೆಯ ಮಗನಾದ್ದರಿಂದ ತುಂಬ ಮುದ್ದು. ಏನೇ ಕೋತಿ, ಆಗಲೇ ಸ್ಕೂಲಿನಿಂದ ಬಂದುಬಿಟ್ಟಿದ್ದೀಯಾ? ಏನು ಚಕ್ಕರ್ ಹೊಡೆದೆಯಾ ಹೇಗೆ? ಹೋಗೋ, ನೀನೇ ಕಾಲೇಜಿಗೆ ಚಕ್ಕರ್ ಹೊಡೆದು ಹುಡುಗಿರು ನೋಡ್ಕೊಂಡು ನಿಂತಿದ್ದೋ ಏನೋ. ನನಗೆ ಹೇಳೋಕ್ಕೆ ಬಂದುಬಿಟ್ಟ ಕೊಡಂಗಿ. ನೀರಜ ವಿನಯ್ ಜಗಳ ಪ್ರತಿನಿತ್ಯ ನಡೆಯುತ್ತಿತ್ತು. ಏನೇ ನನ್ನ ಕೊಡಂಗಿ ಅಂತೀಯಾ? ಇರು ಮಾಡ್ತೀನಿ, ಅಟ್ಟಾಡಿಸಿಕೊಂಡು ಹೋದ. ಎದುರಿಗೆ ಬಂದ ಅಪ್ಪನನ್ನು ನೋಡಿ ತಲೆ ಕೆರೆಯುತ್ತಾ ತನ್ನ ರೂಮಿಗೆ ಹೋದ. ಏನು ಬಂಗಾರಿ, ಎಷ್ಟು ಹೊತ್ತಿಗೆ ಬಂದೆ ಸ್ಕೂಲ್ನಿಂದ? ಬಾ ಕೂತ್ಕೋ. ಮಗಳ ತಲೆ ನೇವರಿಸುತ್ತಾ, ಚೆನ್ನಾಗಿ ಓದ್ಕೋ, ಸ್ಕೂಲ್ಗೆ ಫಸ್ಟ್ ಬರಬೇಕು. ಹೋಗ್ತಾ ಬರ್ತಾ ಹುಷಾರು. ಅಡ್ಡಟ್ಟ ತಲೆ ಆಡಿಸಿ, ಆಯಿತು ಅಪ್ಪಯ್ಯ. ಬರುವಾಗ ವಿನಯ್ ರೂಮ್ ಕಡೆ ನೋಡುತ್ತಾ ನಾಲಿಗೆ ಚಾಚಿ ಅಣಕಿಸುವುದನ್ನು ಮರೆಯಲಿಲ್ಲ. ವಿಜಯ್ ಎಂಜಿನಿಯರಿಂಗ್ ಸೇರಿಕೊಂಡಿದ್ದರಿಂದ ತುಂಬ ಓದುವುದು ಇದ್ದುದರಿಂದ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದ. ಕಾಲೇಜು ಮುಗಿಸಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಾ ತಡವಾಗಿ ಬಂದದ್ದನ್ನು ನೋಡಿ, ಅಲ್ಲ ಕಣೋ, ಎಷ್ಟು ಹೊತ್ತಿಗೆ ಬರೋದು? ನಿನಗೋಸ್ಕರ ಎಲ್ಲರೂ ಊಟಕ್ಕೆ ಕಾಯಬೇಕಾ? ಬೇಗ ಬರೋಕ್ಕೆ ಏನಾಗೈತೆ? ಸ್ವಲ್ಪ ತಡವಾಯಿತು ಅಪ್ಪಯ್ಯ, ನಾಳೆಯಿಂದ ಬೇಗ ಬರ್ತೀನಿ. ಸರಿ ಹೋಗು, ಕೈಕಾಲು ತೊಳೆದು ಬಾ, ಊಟ ಮಾಡಿವೆ ಅಂತೆ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದು ರೂಢಿಯಾಗಿತ್ತು. ಮಂಡ್ಯ ಊಟ ಅಂದಮೇಲೆ ಕೇಳಬೇಕೆ? ಸೊಪ್ಪಿನ ಪಲ್ಯ, ಬಸ್ಸಾರು, ಮುದ್ದೆ, ಹಪ್ಪಳ, ಕೊನೆಯಲ್ಲಿ ಮಜ್ಜಿಗೆ ಅನ್ನ ತಿನ್ನೋದು. ಒಂದು ಟೈಮ್ಗೆ ಈ ಊಟ ಇದ್ದೇ ಇರುತ್ತಿತ್ತು. ಬೆಳಗ್ಗೆ ಎಲ್ಲರಿಗೂ ತಿಂಡಿ ಬಾಕ್ಸ್ಗೆ ತಿಂಡಿನೇ ಹಾಕಿ ಕೊಡ್ತಿದ್ರು ಸುಮತಿ. ಆದರೆ ಮಂಜೇಶ್ ಗೌಡರು ಬೆಳಗ್ಗೆನೇ ಮುದ್ದೆ ತಿಂದು ಹೋದರೆ ಬರ್ತಾ ಇದ್ದದ್ದು ರಾತ್ರಿ ಊಟಕ್ಕೇ. ಮಧ್ಯಾಹ್ನ ಊಟ ಮಾಡುವುದನ್ನೇ ಬಿಟ್ಟಿದ್ದರು. ಒಮ್ಮೊಮ್ಮೆ ಸಂಜೆ ವೇಳೆ ತಿರುಗಾಡ್ದಂಗೂ ಆಯಿತು, ಗಂಡನಿಗೆ ಕಾಫಿ ಕೊಟ್ಟಂಗೂ ಆಯಿತು ಅಂತ ಕಾಫಿ ತೆಗೆದುಕೊಂಡು ಹೋಗುತ್ತಿದ್ದರು. ದೂರದಿಂದ ಬರುತ್ತಿದ್ದ ಸುಮತಿಯನ್ನು ನೋಡಿ ಮರದ ನೆರಳಿನಲ್ಲಿ ಬಂದು ಕುಳಿತರು. ಮಾತನಾಡುವ ವಿಚಾರ ಸುಮಾರಿತ್ತು. ಸುಮತಿ ಬಂದವರೇ ಅಲ್ಲಿಯೇ ಕುಳಿತು ಗ್ಲಾಸ್ಗೆ ಕಾಫಿ ಬಗ್ಗಿಸಿಕೊಟ್ಟರು. ಗಂಡ ಏನೋ ಯೋಚನೆ ಮಾಡುತ್ತಿರುವುದನ್ನು ಗಮನಿಸಿ, ಏನೋ ತುಂಬ ಯೋಚಿಸ್ತಾ ಇದ್ದೀರಾ? ಏನಾದರೂ ಹೇಳೋದಿದ್ದೆ? ಹೌದು ಸುಮತಿ, ವಿಜಯ್ ಎಂಜಿನಿಯರಿಂಗ್ ಮುಗಿಸಿದೆ. ಅವನಿಗೆಲ್ಲಾದರೂ ಒಂದು ಹೆಣ್ಣು ನೋಡಬೇಕು. ಸುಮ್ಮನಿರಿ, ಈಗಲೇ ಯಾಕೆ? ಇನ್ನೂ ಚಿಕ್ಕವನು, ಇನ್ನೂ 2-3 ವರ್ಷ ಕಳೆಯಲಿ, ಆಮೇಲೆ ಯೋಚನೆ ಮಾಡಿದರೆ ಆಯಿತು. ನೋಡು, ಪೆದ್ದಿ ಥರ ಹಾಡಬೇಡ. ಹುಡುಕಿದ ತಕ್ಷಣ ಸಿಗೋಕ್ಕೆ ಅದೇನು ಸಂತೆಯಲ್ಲಿ ಸಿಕ್ಕೋ ವಸ್ತುನೇ? ಈಗ ಹುಡುಕೋಕೆ ಶುರು ಮಾಡಿದ್ರೆ ತಾನೇ ಅವನು ಓದು ಮುಗಿಸುವಷ್ಟರಲ್ಲಿ ಹುಡುಗಿ ಸಿಗ್ತಾಳೆ, ಮದುವೆ ಮಾಡೋದು ಅಷ್ಟೇ. ಸುಮತಿ ಸ್ವಲ್ಪ ಹೊತ್ತು ಯೋಚಿಸಿ, ಆಯಿತು ಬಿಡಿ
ಹಂಗೆ ಮಾಡುವ. ನೋಡು, ನಮ್ಮ ಸಂಬಂಧದಲ್ಲಿ ಯಾರಾದರೂ ಇದ್ದಾರಾ ಅಂತ. ಹುಡುಕಾಟ ಶುರುವಾಗಿ ಹುಡುಗಿ ಸಿಗುವಷ್ಟರಲ್ಲಿ ಸಾಕಾಯಿತು. ಸುಮತಿ ಗೊಣಗಿದರು. ಅಲ್ಲ ರೀ, ನಾವೇ ಸರಿಯಾಗಿ ಹುಡುಕ್ತಾ ಇದ್ದೀವೋ ಇಲ್ವೋ, ಅಥವಾ ಹೆಣ್ಣುಗಳೇ ಇಲ್ವಾ, ಒಂದೂ ಅರ್ಥ ಆಗ್ತಿಲ್ಲ ರೀ. ಗೌಡರು ಯೋಚಿಸುತ್ತಾ ಸುಮ್ಮನಾದರು. ವಿಜಯ್ ಕುಮಾರ್ ತಂದೆ ತಾಯಿ ನೋಡುವುದಕ್ಕೆ ಶನಿವಾರ ಭಾನುವಾರ ಬಂದು ಹೋಗುತ್ತಿದ್ದ. ಈಗ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಬಂದ ವಿಜಯ್ ನೋಡಿ ಸುಮತಿ ತುಂಬ ಸಂತೋಷಪಟ್ಟರು. ಒಂದು ಕ್ಷಣ ತಾಯಿಯ ಹೃದಯ ಮರುಗಿದಂತಾಗಿ, ಅಲ್ಲ ಕಣೋ, ಇಷ್ಟೊಂದು ಇಳಿದು ಹೋಗಿದ್ದೀಯಾ, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದೆಯೋ ಇಲ್ವೋ? ತಾಯಿಯ ಮಮತೆ ನೋಡಿ ಮರುಗಿದ. ಇಲ್ಲ ಅಮ್ಮ, ನಾನು ಚೆನ್ನಾಗಿ ಇದ್ದೇನೆ, ನೀನು ಅಪರೂಪಕ್ಕೆ ನೋಡ್ತೀಯ, ಅದಕ್ಕೆ ಹಾಗೆ ಅನ್ನಿಸ್ತಿದೆ ಅಷ್ಟೆ. ಆಯಿತು, ಕೈಕಾಲು ತೊಳೆದು ಬಾ, ಊಟ ಮಾಡಿವೆ ಅಂತೆ. ಬಂದು ಊಟಕ್ಕೆ ಕುಳಿತ. ಅಮ್ಮ, ಬೇಗ ಬೇಗ ಬಡಿಸು, ನಿನ್ನ ಕೈ ಅಡಿಗೆಯ ಊಟ ತಿಂದು ಎಷ್ಟು ದಿವಸ ಆಗಿ ಹೋಯಿತು ಅನ್ನಿಸ್ತಿದೆ. 1 ವಾರ ಅಷ್ಟೇ ಅಮ್ಮ, ಎಷ್ಟು ಬೇಗ ಬಂದು ನಿನ್ನ ನೋಡ್ತೀನೋ, ನಿನ್ನ ಕೈ ರುಚಿ ನೋಡ್ಬೇಕನ್ಸುತ್ತೆ. ಆಯಿತು, ಊಟ ಮಾಡು, ಪ್ರೀತಿಯಿಂದ ಬಡಿಸಿದರು. ಅಮ್ಮ, ಜಯರಾಜ್, ವಿನಯ್, ನೀರಜ ಯಾರೂ ಕಾಣ್ತಾ ಇಲ್ಲ. ಬರೋ ಹೊತ್ತಾಯಿತು, ಬರ್ತಾರೆ, ನೀನು ಊಟ ಮಾಡು. ಅಣ್ಣ ಎನ್ನುತ್ತಲೇ ಹಾರಿ ಬಂದಳು. ಹಿಂದಿನಿಂದ ಕತ್ತನ್ನು ಬಳಸಿದಳು. ಓಹೋ, ಬಂದೇ ಬಿಡ್ತು ಮುದ್ದು ಕೋತಿ ಮರಿ. ಹೋಗೋ ಅಣ್ಣ, ಯಾವಾಗಲೂ ನನ್ನ ಅಣಕಿಸೋದೇ ಆಯಿತು. ನೀನೇನೋ ಇಷ್ಟೊಂದು ಸಣ್ಣ ಆಗಿದೆಯಾ. ಹೋಗಲಿ ಬಿಡು, ಅತ್ತಿಗೆ ಬಂದು ಸರಿ ಮಾಡ್ತಾಳೆ. ಗೊಣಗಿದಳು. ಏನೇ ಒಳೊಳಗೆ ಗೊಣಗ್ತಾ ಇದೆಯಾ? ಇಲ್ಲಪ್ಪ. ಹೋಗೆ, ಬಟ್ಟೆ ಬದಲಾಯಿಸಿ ಬಂದು ಊಟಕ್ಕೆ ಕೂತ್ಕೊ ಎಂದರು ಸುಮತಿ. ಅಷ್ಟರಲ್ಲಿ ಜಯರಾಜ್, ವಿನಯ್ ಕೂಡ ಬಂದರು. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು. ಏನೋ ಜಯ, ಹೇಗೆ ನಡೀತಿದೆ ನಿನ್ನ ಸ್ಟಡೀಸ್? ಇನ್ನೊಂದು ವರ್ಷ ಮುಗಿಯುತ್ತೆ, ನೆಕ್ಸ್ಟ್ MCOMಗೆ ಸೇರೋಣ ಅಂತಿದ್ದೀನಿ. ಗುಡ್, ಹಾಗೆ ಮಾಡು. ಖಾಲಿ BCOMಗೆ ಕೆಲಸ ಸಿಗೋಲ್ಲ ಅನ್ನೋದು ಇಬ್ಬರಿಗೂ ಗೊತ್ತಿತ್ತು. ಅಲ್ಲಿಯೇ ಕುಳಿತಿದ್ದ ವಿನಯ್ ನೋಡಿ, ತಮ್ಮಂದು ಹೇಗೆ ನಡೀತಿದೆ ಸ್ಟಡೀಸು? ವಿನಯ್ ಉತ್ತರಿಸಲಿಲ್ಲ. ಊಟದಲ್ಲಿ ತಲ್ಲೀನನಾಗಿದ್ದ. ಊಟ ಮಾಡುವಾಗ ಮಧ್ಯೆ ಮಾತನಾಡುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನೊಬ್ಬ ಕೋಡಂಗಿ ಬಕಾಸುರನಾಗೆ ತಿಂದು ಆಮೇಲೆ ಮಾತಾಡ್ತಾನೆ. ಈಗ ಬಿಟ್ಟುಬಿಡಿ. ಕೇಳಿಸಿದರೂ ಕೇಳಿಸದಂತಿದ್ದ ವಿನಯ್. ಅದೇ ತಾನೇ ತೋಟದಿಂದ ಬಂದ ಮಂಜೇಶ್ ಗೌಡರು. ಹೊರಗಡೆ ಮಕ್ಕಳ ಚಪ್ಪಲಿ, ಶೂಸ್ ನೋಡಿಯೇ ಗೊತ್ತಾಯಿತು ಎಲ್ಲರೂ ಬಂದಿದ್ದಾರೆ ಅಂತ. ಅಷ್ಟರಲ್ಲಿ ಸುಮತಿ ಚೊಂಬಲ್ಲಿ ನೀರು ತಂದು ಕೊಟ್ಟು, ತಗೊಳ್ಳಿ. ನೀರು ತೆಗೆದುಕೊಂಡು ಕುಡಿದು ವಾಪಸ್ ಕೊಟ್ಟು, ಬಂದೆ ನಡಿ, ಬಚ್ಚಲ ಮನೆಗೆ ಹೋಗಿ ಸ್ನಾನ ಮುಗಿಸಿಯೇ ಬಂದರು. ತೋಟ ಗದ್ದೆ ಅಂತ ಬಿಸಿಲಲ್ಲಿ ಸುತ್ತಾಡಿ ಸಾಕಾಗಿ ಬಂದಾಗ ಸ್ನಾನ ಮಾಡಿಯೇ ಒಳಗೆ ಬರ್ತಿದ್ರು. ಅಲ್ಲಿ ಇದ್ದ ಕುರ್ಚಿ ಮೇಲೆ ಕುಳಿತರು. ಅಷ್ಟರಲ್ಲಿ ಅಪ್ಪಯ್ಯ, ಹೇಗಿದ್ದೀರಾ? ಅಲ್ಲಿಗೆ ಬಂದ ವಿಜಯ್ ನೋಡಿ, ಹೇಗಿದೆಯಾ ಮಗ, ಯಾವಾಗ ಬಂದೆ, ಹೇಗೆ ನಡೀತಿದೆ ನಿನ್ನ ಓದು? ಚೆನ್ನಾಗಿ ನಡೀತಿದೆ ಅಪ್ಪಯ್ಯ, ಇನ್ನೇನೋ ಮುಗಿಯುತ್ತೆ, ಬಾ ಕೂತ್ಕೊ, ನಿನ್ನ ಬಳಿ ಮಾತನಾಡುವುದಿದೆ. ಅಲ್ಲಿಯೇ ಕುಳಿತ. ಉಳಿದವರು ಎಲ್ಲಿ ಎನ್ನುತ್ತಿದ್ದ ಹಾಗೆ ಉಳಿದವರು ಬಂದರು. ಮಕ್ಕಳನ್ನು ಒಟ್ಟಿಗೆ ನೋಡಿ ಮನಸ್ಸಿನಲ್ಲಿ ತುಂಬ ಸಂತೋಷಪಟ್ಟರು. ಬಾ ಸುಮತಿ, ಬಾ ಕೂತ್ಕೋ, ಇಲ್ಲಿ ನೀನೇ ಮುಖ್ಯ, ಸ್ವಲ್ಪ ಮಾತನಾಡುವುದಿದೆ. ಗಂಡ ಮಾತನಾಡುವ ಮಾತು ಎಂಥದ್ದು ಎನ್ನುವ ವಿಷಯ ಸುಮತಿಗೆ ಈಗಾಗಲೇ ತಿಳಿದಿತ್ತು. ನೋಡಿ ವಿಜಯ್, ಈಗಾಗಲೇ ನಿನ್ನ ವಿದ್ಯಾಭ್ಯಾಸ ಮುಗಿತಾ ಇದೆ. ಮುಂದಿನ ಮದುವೆ ಸುಗ್ಗಿ ಬರೋ ಹೊತ್ತಿಗೆ ನಿನಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡೋಣ ಅಂತಿದ್ದೀನಿ. ನಿನ್ನ ಅಮ್ಮನಿಗೂ ಸೊಸೆ ಬರಬೇಕು ಅನ್ನುವ ಆಸೆ ಇದೆ. ನಾವು 4-6 ಕಡೆ ನೋಡ್ತಾ ಇದ್ದೀವಿ. ಅಪ್ಪಯ್ಯ, ಈಗಲೇ ಮದುವೆ ಏಕೆ? ನನ್ನ ಓದು ಮುಗಿಲಿ, ಕೆಲಸ ಸಿಕ್ಕ ಮೇಲೆ ನೋಡೋಣ. ಮಧ್ಯ ಬಾಯಿ ಹಾಕಿ ಜಯರಾಜ್, ಹೌದು ಅಪ್ಪಯ್ಯ, ವಿಜಯ್ ಓದು ಮುಗಿದು ಕೆಲಸಕ್ಕೆ ಸೇರಲಿ, ಆಮೇಲೆ ಮದುವೆ ಮಾಡಿದ್ರೆ ಆಯಿತು ಬಿಡು, ಹುಡುಗಿ ಹುಡುಕೋಕೆ ಶುರು ಮಾಡೋಣ. ಅಷ್ಟರಲ್ಲಿ ನಿನ್ನ ಓದು ಮುಗಿದು ಕೆಲಸನೂ ಸಿಕ್ಕಿರುತ್ತೆ. ವಿಜಯ್ ಮರು ಮಾತನಾಡದೆ ಸುಮ್ಮನಾದ. ಮಂಜೇಶ್ ಗೌಡ್ರಿಗೆ ಒಂದೇ ಚಿಂತೆ, ಮಗಳು ಮದುವೆಗೆ ವಯಸ್ಸಿಗೆ ಬರೋಷ್ಟರಲ್ಲಿ ಗಂಡು ಮಕ್ಕಳನ್ನು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಸುಮತಿಯ ಬಳಿ ಇದರ ಬಗ್ಗೆ ಮಾತನಾಡುತ್ತಿದ್ದರು. ಸಂಜೆ ಆಗುತ್ತಿದ್ದಂತೆ ಊರಿನ ಹರಳಿಕಟ್ಟೆಯ ಬಳಿ ಸ್ವಲ್ಪ ಕುಳಿತು ಸ್ನೇಹಿತರ ಬಳಿ ಮಾತನಾಡುತ್ತಾ ಕುಳಿತಿದ್ದು ಬರುವುದು ದಿನನಿತ್ಯದ ರೂಢಿಯಾಗಿತ್ತು. ಇಲ್ಲಿಗೆ ಅಧ್ಯಾಯ 7 ಮುಕ್ತಾಯವಾಯಿತು.